ಮೂವಿ ಮಾತ್ರ ಸಖತ್ತಾಗಿದೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಕಾಮಿಡಿ ಅಂತೂ ಅಲ್ಟಿಮೇಟ್ ಆಗಿದೆ, ಎಮೋಷನ್ಸ್ ಇದೆ. ಒಂದು ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡುವಂಥ ವೆರಿ ಗುಡ್ ಮೂವಿ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ ನೋಡಿ ಸಖತ್ತಾಗಿದೆ. ಎಂಜಾಯ್ ಮಾಡ್ತೀರಾ, ಎಂಜಾಯ್ ಮಾಡಿದ್ರೆ ಅಂತೂ ಮೂವಿನಲ್ಲಿ ಹೋಗೋದೇ ಇಲ್ಲ. ಫುಲ್ ನಗ್ತಾನೆ ಇರ್ತೀರಾ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ. ಎಲ್ಲರೂ ಆಲ್ ದ ಬೆಸ್ಟ್ ಟು ಮಿಡಲ್ ಕ್ಲಾಸ್ ರಾಮಾಯಣ ಮೂವಿ. ನನಗೆ ಓವರ್ ಆಲ್ ಯಾಕಂದ್ರೆ ನಾವು ಮಿಡಲ್ ಕ್ಲಾಸಿಂದ ಬಂದಿರೋದ್ರಿಂದ ಫ್ಯಾಮಿಲಿನಲ್ಲಿ ಹೇಗೆ ಹುಡುಗಿ ನೋಡೋಕೆ ಹೋಗಿದಾಗ ಎಷ್ಟು ಕಷ್ಟ ಆಗುತ್ತೆ, ಅವ್ರ ಫ್ಯಾಮಿಲಿನಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಮತ್ತು ಓವರ್ ಆಲ್ ಮಿಡಲ್ ಕ್ಲಾಸ್ ರಾಮಾಯಣ ಕಥೆನೇ ಇಷ್ಟ ಆಯಿತು. ಚೆನ್ನಾಗಿ ನೆರೇಟ್ ಮಾಡಿದ್ದಾರೆ. ಕತೆ ಈಗಲೇ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಮೂವಿಗೆ ಬಂದು ನೋಡಿದ್ರೆ ಎಲ್ರಿಗೂ ಕತೆ ಇಷ್ಟ ಆಗುತ್ತೆ. ಸರ್ ಮೂವಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ವರ್ಕೌಟ್ ಆಗಿದೆ. ಕಾಮಿಡಿ ಆಗ್ಬೋದು, ಸೆಂಟಿಮೆಂಟ್ ಆಗ್ಬೋದು, ಒಂದು ಮಿಡ್ಲ್ ಕ್ಲಾಸ್ ರಾಮಾಯಣ ಏನು ಕಂಟೆಂಟ್ ಬೇಕೋ ಆ ಥರ ಕಂಟೆಂಟು ಮೂವಿಯಲ್ಲಿ ಬಂದಿದೆ. ಚೆನ್ನಾಗಿ ಮಾಡಿದ್ದಾರೆ. ಧನುಷ್ ಗೌಡ ಆಗ್ಬೋದು, ಡೈಲಾಗ್ ಲಿರಿಕ್ಸ್, ಉದಯ್ ಕುಮಾರ್ ಆಗ್ಬೋದು, ಅಲೆಕ್ಸ್ ಆಗ್ಬೋದು, ಮ್ಯೂಸಿಕ್ ಭಾರಿ ಚೆನ್ನಾಗಿ ಬಂದಿದೆ. ಅವ್ರ ಮೂರು ಹಾರ್ಡ್ ವರ್ಕ್ ಭಾರಿ ಚೆನ್ನಾಗಿ ಕಾಣ್ತಾ ಇದೆ ಮೂವಿಯಲ್ಲಿ. ಚೆನ್ನಾಗಿ ಬಂದಿದೆ ಮೂವಿ. ಮತ್ತು ಜಗಪ್ ಅವ್ರ ಕಾಮಿಡಿ ಭಾರಿ ಚೆನ್ನಾಗಿ ಬಂದಿದೆ ಮೂವಿಯಲ್ಲಿ. ಅವರು ಚೆನ್ನಾಗಿ ವರ್ಕೌಟ್ ಆಗಿದೆ ಅವ್ರ ಕಾಮಿಡಿ ಅಂತ ಅನ್ಕೊಬೋದು ಸರ್ ಇದರಲ್ಲಿ. ಥ್ಯಾಂಕ್ ಯು. ನನ್ನ ಬೇಬಿ ಮೋಕ್ಷಿತಾ ಇಸ್ ಆಕ್ಟೆಡ್ ರಿಯಲಿ ವೆಲ್ ಆ್ಯಂಡ್ ದ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈಲಾಗ್ಸ್, ಕಾಮಿಡಿ, ಎವ್ರಿಥಿಂಗ್ ಇಸ್ ಆನ್ ಪಾಯಿಂಟ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಾನು ಲಾಸ್ಟಲ್ಲಿ ಎಮೋಷ್ನಲ್ ಆದೆ. ನನ್ನ ಬೇಬಿನ ಅಳೋದು ನೋಡಿ ನಂಗೆ ತುಂಬ ಅಳು ಬಂತು. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀರೋ ಈ ಥರ ಟ್ರಾಜಿಕ್ ಎಂಡ್ ಆಗುತ್ತೆ ಅಂತ. ಬಟ್ ಕತೆ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಮೂವಿ ನೋಡ್ಕೊಂಡ್ಬಂದ್ವಿ ಇವಾಗ ತಾನೇ. ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಒಂದು ಹುಡುಗಿ ಹುಡುಕಬೇಕು ಅಥವಾ ಒಂದು ಹುಡುಗಿಗೆ ಒಂದು ಹುಡುಗನ ಹುಡುಕ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಮಿಡಲ್ ಕ್ಲಾಸ್ ಜನಕ್ಕೆ. ಒಂದು ಹುಡುಗಿ ಹುಡುಕುವಾಗ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊತಾರೆ, ಅಥವಾ ಒಂದು ಹುಡುಗಿಗೆ ಒಂದು ಹುಡುಗನ ಹುಡುಕುವಾಗ ಅದರಲ್ಲೂ ಎಸ್ಪೆಷಲಿ ಒಂದು ಕಪ್ಪಗಿರೋ ಹುಡುಗಿ ಅಂತ ಅಂದರೆ ಜನ ಹೇಗೆ ಟ್ರೀಟ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಹುಡುಗನ ಹುಡ್ಕೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಮೂವಿನಲ್ಲಿ ತೋರಿಸಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಕಾಮಿಡಿ ಎಲಿಮೆಂಟ್ಸ್ ತುಂಬಾ ಇದೆ. ಸೊ ಧನುಷ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ಮೂವಿಗೆ. ಸೊ ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಎಲ್ಲರೂ ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಮತ್ತೆ ಕೇಳಬೇಕು ಅನ್ನೋ ಥರ ಇದೆ. ಸೊ ಮೂವಿ ಥಿಯೇಟ್ರಲ್ಲಿ ನೋಡಿದಾಗ ಇನ್ನೂ ಒಳ್ಳೆ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ಸಾಂಗ್ಸ್ ಎಲ್ಲ. ಸೊ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ವೀಕ್ಷಿಸಿ. ನಿಮ್ಮ ಪ್ರೋತ್ಸಾಹ ತುಂಬ ಬೇಕು ನಮಗೆಲ್ಲರಿಗೂ. ಸೊ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಗ್ಲೋಬಲಿ ಲಯಲ್ಟಿ ಇರಬೇಕು ಅನ್ನೋದು ಮೂವಿನ ತೋರಿಸುತ್ತೆ. ಮಿಡಲ್ ಕ್ಲಾಸು ಹುಡುಗರು ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದು ಈ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ. ಹಾಡುಗಳೆಲ್ಲ ಹೆಂಗೆ ಅನಿಸ್ತು? ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ಡೈಲಾಗ್ಸ್ ಆಗಲಿ, ಎಲ್ಲ ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿದ್ದಾವೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಆಲ್ಸೋ ಕಾಮಿಡಿ ಎಲ್ಲ ಚೆನ್ನಾಗಿದೆ. ಎಲ್ಲೂ ನಮಗೆ ಬೋರ್ ಆಗಲ್ಲ ಫಿಲಮಲ್ಲಿ. ಮತ್ತೆ ಹಾಡುಗಳೆಲ್ಲ ಹೆಂಗೆ? ಹಾಡು ತುಂಬ ಕ್ಯಾಚಿ ಇದೆ. ಕೆಲವೊಂದು ಹಾಡೆಲ್ಲ ಅವ್ರದ್ದು ಡ್ಯುಯಲ್ ಸಾಂಗ್ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತೆ ಕ್ಲೈಮ್ಯಾಕ್ಸ್ ನೀವು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ರಾ? ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್. ಏನು ಅನಿಸ್ತು ಕ್ಲೈಮ್ಯಾಕ್ಸ್ ನೋಡಿ ನಿಮಗೆ? ಅದು ಕೊನೆಯಲ್ಲಿ ಒಂಚೂರು ಬೇಜಾರಾಗುತ್ತೆ. ಬಟ್ ಚೆನ್ನಾಗಿದೆ. ಆದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಬೇಜಾರಾಗುತ್ತೆ, ಅಳು ಬರುತ್ತೆ ಕೊನೆಗೆ. ಥ್ಯಾಂಕ್ ಯು.